ಕಾಲ್ತುಳಿತ ಪ್ರಕರಣದಲ್ಲಿ ಪೊಲೀಸರ ತಲೆದಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಳ್ಳೆಯದು ಮಾಡಿದ್ರೂ ವಿರೋಧ, ಸುಮ್ಮನಿದ್ರೂ ವಿರೋಧ ಮಾಡ್ತಾರೆ. ಬೇರೆ ಘಟನೆ ಉದಾಹರಣೆ ಕೊಟ್ಟು ಈ ಘಟನೆ ಸಮರ್ಥಿಸಿಕೊಳ್ಳೋದಿಲ್ಲ. 11 ಜನರ ಸಾವು ನಮ್ಮೆಲ್ಲರಿಗೂ ಕೂಡ ನೋವನ್ನು ತಂದಿದೆ. ಪೊಲೀಸ್ ಇಲಾಖೆ ಮಾಹಿತಿ ಕೊಡೋದ್ರಲ್ಲಿ ವಿಫಲವಾಗಿದೆ. ನೋಡಿ, ಸಚಿವರೇ ಒಪ್ಕೊಂಡಿದ್ದಾರೆ ಪೊಲೀಸ್ ಇಲಾಖೆಯ ವೈಫಲ್ಯ ಇದು ಅಂತ ಹೇಳಿ. ಸುದೀರ್ಘ ಚರ್ಚೆಯ ನಂತರ ಅಮಾನತನ್ನು ಮಾಡಿದ್ದೇವೆ. ಇದರಲ್ಲೂ ರಾಜಕಾರಣ ಮಾಡುವವರಿಗೆ ಏನು ಹೇಳೋಕ್ಕಾಗುತ್ತೆ? ಸದನದಲ್ಲಿ ಈ ವಿಷಯ ಚರ್ಚೆಗೆ ಬರಲಿದೆ. ಆಗ ಈ ಹಿಂದೆ ಅವರ ಕಾಲದಲ್ಲಾದ ಘಟನೆ ಬಗ್ಗೆ ಹೇಳ್ತೇವೆ ಅಂತ ಹೇಳಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಘಟನೆ ಆಗಬಾರ್ದಾಗಿತ್ತು. ಈ ರಾಜ್ಯದಲ್ಲಿ ಅಂತಾರಾಷ್ಟ್ರದಲ್ಲೂ ಕೆಲವೊಮ್ಮೆ ಎಮೋಷನಲಿ ಆಗುತ್ತೆ. ಯುವಕರಿಗೆ ಖುಷಿ ಆದಾಗ ಅಥವಾ ಜಾತ್ರೆ ಅಥವಾ ಧಾರ್ಮಿಕ ಸಮಾರಂಭಗಳು ಈ ಥರ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚು ಸೇರೋವಂಥದ್ದು ನಾವೇನು ಇದು ಒಂದು ಫಂಕ್ಷನ್ ಇಲ್ಲ, ಇಂಥ ಹಲವಾರು ಕಡೆ ನಾವು ನೋಡಿದ್ವಿ. ಸೊ ನಾವು ಯಾರೂ ಇದರ ಸಂದರ್ಭದಲ್ಲಿ ಟೀಕೆ ಮಾಡಲಿಕ್ಕೆ ಅದರ ರೆಫರೆನ್ಸ್ ಕೊಟ್ಟು ಇದನ್ನು ಸಭಾಸ್ಕಿರಿ ತಗೊಳ್ಳಿಕ್ಕೆ ಹೋಗಲ್ಲ. ಆದರೆ ಆ ಸಾವು ಏನಿದೆ, 11 ಜನ 47 ಜನ ಗಾಯಾಳಾಗಿದ್ದಾರೆ, ಅದು ನಮ್ಮೆಲ್ಲರಿಗೂ ನೋವು ತಂದುಕೊಟ್ಟುವಂಥ ವಿಚಾರ. ಆ ಕುಟುಂಬಕ್ಕೆ ಮತ್ತೆ ಅವರ ಮಕ್ಕಳುಗಳನ್ನ ಕೊಡ್ಲಿಕ್ಕೆ ಆಗಲ್ಲ. ನಾವೇನು ಮಾಡಿದ್ವಿ, ನಮಗೂ ಭಾಳಷ್ಟು ನೋವಾಗಿದೆ. ಇದು ಆಗಬಾರ್ದಾಗಿತ್ತು. ಎಲ್ಲಿ ಅದು ಎಡುವುದ್ವೋ, ಇಲ್ಲಿ ಏನು ತೀರ್ಮಾನದಲ್ಲಿ ತಪ್ಪಾಯಿತು ಅನ್ನೋದು ಒಂದು ಕಡೆ. ಆದರೆ ನಾವು ಒಂದು ಸರ್ಕಾರ, ಜವಾಬ್ದಾರಿಯುತವಾದಂಥ ಸರ್ಕಾರ, ಇವತ್ತು ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೆಲವು ಮಾಹಿತಿಯನ್ನು ಕೊಡೋದರಲ್ಲಿ ವಿಫಲವಾದ್ದರಿಂದ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ, ಸೊ ನಾವು ಅವ್ರು ಯಾರು ಕೆಟ್ಟವರು ಅಥವಾ ಅವ್ರು ಸರಿ ಇಲ್ಲ ಅಂತಲ್ಲ, ನಮ್ಮೆಲ್ರಿಗೂ ಬೇಕಾದವರೆ, ಒಳ್ಳೆ ಕೆಲಸ ಮಾಡಿರ್ತಕ್ಕಂಥವ್ರೆ. ಈ ಘಟನೆ ಒಂದು ಸ್ವಲ್ಪ ಎಲ್ರಿಗೂ ನೋವನ್ನು ತಂದಿದೆ. ಹಾಗಾಗಿ ಸುದೀರ್ಘವಾದಂಥ ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳು, ಉಳಿದಂಥ ಎಲ್ಲ ಸಚಿವರು, ಚೀಫ್ ಸೆಕ್ರೆಟರಿ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿ ಈ ತೀರ್ಮಾನವನ್ನು ತಗೊಳ್ಳುವಂಥ ಪರಿಸ್ಥಿತಿ ಅನಿವಾರ್ಯ ಇದ್ದು ತಗೊಂಡಿದೆ. ಅದು ಸಸ್ಪೆಂಡ್ ಈಸ್ ಫೈನಲ್ ಇದೆ ಅಂತಲ್ಲ, ಬಟ್ ಈ ಒಂದು ಇನ್ಸ್ಟೆಂಟ್ ನಾವು ಯಾರಿಗೂ